ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ದರ ಹೆಚ್ಚಳ ಕುರಿತು AICC ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂದು ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ದರ ಮತ್ತೆ ಏರಿಕೆ ಮಾಡಿರುವುದಕ್ಕೆ AICC ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಇಂದು ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಪ್ರತಿಯೊಂದರ ಬೆಲೆಯನ್ನು ದಿನ ಬಿಟ್ಟು ದಿನ ಏರಿಕೆ ಮಾಡುತ್ತಿದ್ದು ಅವರಿಗೆ ದೇಶದ ಜನರ ಬಗ್ಗೆ ಕಾಳಜಿ ಇಲ್ಲ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲಾಸ್ಟ್ ಟೈಮ್ ನೀವು ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ, ಆಮೇಲೆ ಡೀಸೆಲ್ ಬೆಲೆ, ಪ್ರತಿಯೊಂದು ಬೆಲೆ ಅದನ್ನು ದಿನ ಬಿಟ್ಟು ದಿನ ಏರಿಸ್ತಾನೆ ಇದೆ. ಬಹುಶಃ ಅವರಿಗೆ ದೇಶದ ಬಗ್ಗೆ ಕಾಳಜಿ ಇಲ್ಲ ಮತ್ತು ಜನ ಏನು ನಂಬಿಕೆ ಇತ್ತು ಅವರಿಗೆ ವೋಟ್ ಕೊಟ್ಟು ಆರಿಸಿದಂದು ಸರ್ಕಾರ ಮಾಡಿತ್ತು, ಅವಕಾಶ ಮಾಡಿಕೊಟ್ಟಿತ್ತು, ಅದನ್ನು ಇವತ್ತು ಆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಮತ್ತು ಕೇವಲ ಮಾತಿನಿಂದಲೇ ಪ್ರತಿಯೊಬ್ಬರಿಗೂ ಕೂಡ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆದರೆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ಅಪೋಸಿಷನ್ ಬೇಯೋದು ಅಥವಾ ಅಪೋಸಿಷನ್ದವರು ಯಾರೂ ಕೂಡ ಇವು ದೇಶಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ ಅಥವಾ ನಮಗೆ ಸಹಾಯ ಮಾಡ್ತಾ ಇಲ್ಲ ನಮ್ಮ ಡೆವಲಪ್ಮೆಂಟ್ನಲ್ಲಿ, ಇಂಥ ಮಾತುಗಳು ಹೇಳ್ತಾ ಇದ್ದಾರೆ. ಅಪೋಸಿಷನ್ ಅಂತೂ ಯಾವಾಗಲೂ ದೇಶದ ಬಗ್ಗೆ, ಜನರ ಬಗ್ಗೆ ಚಿಂತೆ ಮಾಡಿ ಏನು ತನ್ನ ಕೈಯಿಂದ ಆಗಬೇಕು ಅದು ಎಲ್ಲ ಕೂಡ ಮಾಡ್ತಾ ಇದೆ. ಆದರೆ ಅವರು ಮಾತ್ರ ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನು ಜನರಿಗೆ ಹೇಳಿದ್ರು ಅವೆಲ್ಲನೂ ಕೂಡ ವಿಫಲಗೊಳ್ತಾ ಇದೆ. ಈವನ್ ರೂಪಾಯಿ ಬೆಲೆ ಕಡಿಮೆ ಆಗ್ತಾ ಇದೆ, ದಿನಕ್ಕೆ ದಿನ ಇನ್ಫ್ಲೇಷನ್ ಏರ್ತಾ ಇದೆ. ನಾನು ಮೊದಲೇ ಹೇಳಿದ್ದೆ, ಎಂಪ್ಲಾಯ್ಮೆಂಟು ಕೂಡ ಅವರು ಅನ್ಎಂಪ್ಲಾಯ್ಮೆಂಟ್ ಇವತ್ತು ವಿದ್ಯಾರ್ಥಿಗಳು ಎಷ್ಟಿದ್ದಾರೋ, ಜನ ಇದ್ದಾರೋ, ನಾಗರಿಕ ಅವ್ರ ಬಗ್ಗೆನೂ ಅವ್ರ ಕಾಳಜಿ ಇಲ್ಲ. ಮತ್ತು ನಾವು ಹಿಂದೆ ತಂದಂಥ ಕಾರ್ಯಕ್ರಮ ಏನಿತ್ತು ಮನ್ರೇಗಾ ಅಂತ ಕಾರ್ಯಕ್ರಮ, ಅದಕ್ಕೂ ದುಡ್ಡಿಲ್ಲ. ಅಂದರೆ ಪ್ರತಿ ಒಂದರಲ್ಲಿ ವಿಫಲವಾದಂಥ ಈ ಸರ್ಕಾರ ಬರೇ ಮಾತಿನ ಮಲ್ಲ ಹೊರತಾಗಿ ಮಾತು ಬಿಟ್ಟರೆ ಜನರ ಬಗ್ಗೆ ಕಾಳಜಿ ಇಲ್ಲ. ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರಿಗೆ ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ನೀಡುವಂತೆ ಕರ್ನಾಟಕ ರಾಜಪೂತ ಸಭಾ ಕಟಗರ್ಪುರ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ AICC ಅಧ್ಯಕ್ಷರಾದ ಡಾಕ್ಟರ್
ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಮಾಡಲಾಯಿತು. ಭಾರತದ ಜನಸಂಖ್ಯೆಯಲ್ಲಿ ರಜಪೂತರ ಸಂಖ್ಯೆ 7.5% ಇದೆ. ಕರ್ನಾಟಕ ಜನಸಂಖ್ಯೆಯಲ್ಲಿ ರಾಜಪೂತರ ಜನಸಂಖ್ಯೆ 1.5% ಇದೆ. ಈ ರಾಜಪೂತರ 80% ಜನ ಯಾವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ರಾಜಪೂತರ ಮತ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಗೆಲುವು ಸಿಗಲು ಸಹಾಯ ಆಗುತ್ತಿದೆ. ಕರ್ನಾಟಕದಲ್ಲಿ ರಾಜಪೂತರು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ದೇಣಿಗೆ ನೀಡಿದ್ದಾರೆ. ದಿವಂಗತ ಧರಮ್ ಸಿಂಗ್ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ತಾವಿಬ್ಬರು ಕಲಬುರಗಿಯಿಂದ ಬೆಂಗಳೂರು ಹಾಗೂ ದೆಹಲಿಯವರೆಗೆ ಲವಕುಶರಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಲು ಸಾಕಷ್ಟು ಶ್ರಮ ಪಟ್ಟಿದ್ದೀರಿ. ಅದೇ ರೀತಿ ನಿಮ್ಮ ಸುಪುತ್ರರಾದ ಪ್ರಿಯಾಂಕ್ ಖರ್ಗೆ ಹಾಗೂ ದಿವಂಗತ ಧರಮ್ ಸಿಂಗ್ ಅವರ ಸುಪುತ್ರರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಸಹ ನಿಮ್ಮ ಹಾದಿ ಹಾಗೂ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ನಡೆಸುತ್ತಿದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ. ಅವರಿಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಸೂಕ್ತ ಮಂತ್ರಿ ಸ್ಥಾನ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಲು ಕರ್ನಾಟಕ ರಾಜ್ಯದ ಎಲ್ಲಾ ರಾಜಪೂತರ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಎಲ್ಲಾ ಜಾತಿ ಸಮುದಾಯಗಳಿಗೆ ಅವರ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಅಭಿವೃದ್ಧಿ ಮಂಡಳಿಯ ಸ್ಥಾಪನೆ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡುತ್ತಿದ್ದೀರಿ. ಅದೇ ಪ್ರಕಾರ ಕರ್ನಾಟಕ ರಾಜಪೂತ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಿ ಕರ್ನಾಟಕ ರಾಜಪೂತರಿಗೆ ಆರ್ಥಿಕ ಶೈಕ್ಷಣಿಕವಾಗಿ ಸಹಾಯ ನೀಡುವಂತೆ ಕರ್ನಾಟಕ ರಾಜಪೂತ ಸಭಾ ಕಟಗರಪುರ ಕಲಬುರಗಿಯ ಸಂಚಾಲಕರಾದ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರತಾಪ್ ಸಿಂಗ್ ತಿವಾರಿ, ಠಾಕೂರ್ ಸಂಜೀವ್ ಕುಮಾರ್ ಸಿಂಗ್, ಪ್ರಮೋದ್ ತಿವಾರಿ, ರಾಜೇಶ್ ಪಾಂಡೆ, ವಿಜಯ್ ಸಿಂಗ್, ಅನಿಲ್ ಹಜಾರೆ, ಬಾಲರಾಜ್ ತಿವಾರಿ, ಪ್ರವೀಣ್ ತಿವಾರಿ, ಶಿವು ಠಾಕೂರೆ, ಮಹದೇವ್ ಪ್ರಸಾದ್ ತಿವಾರಿ, ಶೈಲೇಂದ್ರ ಸಿಂಗ್ ಠಾಕೂರ್, ಲಕ್ಷ್ಮಣ್ ಸಿಂಗ್ ಠಾಕೂರ್ ಸೇರಿದಂತೆ ರಜಪೂತ ಸಮಾಜದ ಇತರೆ ಅನೇಕ ಜನ ಮುಖಂಡರುಗಳು ಉಪಸ್ಥಿತರಿದ್ದರು. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಕರ್ನಾಟಕ ರಾಜಪೂತ್ ಸಭಾದ ವತಿಯಿಂದ ನಮ್ಮ ಅಜಯ್ ಸಿಂಗ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ಕೊಡಬೇಕಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ನಾವು ಈಗಾಗಲೇ ಕರ್ತನಿದೆ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ. ಮತ್ತು ಅದೇ ರೀತಿ ಕರ್ತನಿದೆ ಮುಂದೆ ಭವಿಷ್ಯದಲ್ಲಿ ಆಗುವಂಥ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೂ ಸಹ ನಾವು ಮನವಿ ಕಳಿಸಿದ್ದೀವಿ. ನಮ್ಮದು ಮುಖ್ಯ ಉದ್ದೇಶ ಏನಿದೆ, ಭಾರತದ ಜನಸಂಖ್ಯೆಯಲ್ಲಿ ಇಡೀ ರಾಜಪೂತರ ಕರ್ತನಿದೆ 7.5% ಅದ. ಅವರು ಸಾಕಷ್ಟು ಕರ್ತನಿದೆ ನಮ್ಮ ಭಾರತದ ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಕರ್ತನಿದೆ ಮುಂಚೂಣಿಯಲ್ಲಿದ್ದು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಸಹ ಕರ್ತನಿದೆ ನಮ್ಮ ಕರ್ನಾಟಕದ ಜನಸಂಖ್ಯೆಯಲ್ಲಿ ಸುಮಾರು 1.5% ರಾಜಪೂತರಿದ್ದಾರೆ. ಅಂದರೆ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ, ಪ್ರತಿಯೊಂದು MLA ಕಾನ್ಸ್ಟಿಟ್ಯೂಷನ್ದಲ್ಲಿ ನಮ್ಮ ಸಂಖ್ಯೆ ಅಂಕದಿದೆ 1% ಇದೆ. ಆದರೆ ಈ ಸಂಖ್ಯೆ ಅಂಕದಿದೆ ಬದಲಾವಣೆಗೆ ಅನುಕೂಲ ಆಗ್ತದೆ. ಯಾಕಂದರೆ ಇತ್ತೀಚೆಗೆ ಚುನಾವಣೆ ನಡೀತದವ, 1 ಓಟ್ಲಿಂದ 2 ಓಟ್ಲಿಂದ ಗೆದ್ದಿದ್ದಾರೆ, 2 ಓಟ್ಲಿಂದ ಸೋಲ್ತಿದ್ದಾರೆ. ಅದಕ್ಕೆ ನಾವು ಅಂಕಟನಿದೆ ನಾವು ಪ್ರಮುಖ ಪಾತ್ರ ವಹಿಸ್ತಿದ್ದೀವಿ. ಆ ನಿಟ್ಟಿನಲ್ಲಿ ಈಗಾಗಲೇ ಅಂಕಟನಿದೆ ಕರ್ನಾಟಕದಲ್ಲಿ ಧರಮ್ ಸಿಂಗ್ ಅವರ ಕಂತನಿಂದ ಸಾಕಷ್ಟು ಕೆಲಸ ಮಾಡಿ ಸಾಕಷ್ಟು ಅಂಕಟನಿಂದ ನಮ್ಮ ರಾಜಪೂತ್ ಕಮ್ಯುನಿಟಿ ಆಯಿತು ಮತ್ತು ಬೇರೆ ಕಮ್ಯುನಿಟಿಗೂ ಸಹಾಯ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಅಜಯ್ ಸಿಂಗ್ ಅವರು ಸಹ ಕಂತನಿದೆ ಕೆಲಸ ಮಾಡಿದ್ದಾರೆ. ಈಗಾಗಲೇ ನಮ್ಮ ಬಿದರ್ನಲ್ಲಿ ವಿಜಯ್ ಸಿಂಗ್ MLC ಆಗಿದ್ದರು, ಅವರು ಸಹ ಕೆಲಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕಂತನಿದೆ ಧರಮ್ ಸಿಂಗ್ ಅವರು ಮತ್ತು ಖರ್ಗೆ ಸಾಹೇಬ್ರ ಕಂತನಿದೆ ಯಾವ ಲವಕುಶ ಅಂತ ಕೆಲಸ ಮಾಡಿದರು. ಆ ನಿಟ್ಟಿನಲ್ಲಿ ಅವ್ರ ಮಕ್ಕಳು ಸಹ ಕಂತನಿದೆ ಧರಮ್ ಸಿಂಗ್ರ ಮಕ್ಕಳು ಮತ್ತು ಖರ್ಗೆ ಸಾಹೇಬ್ರ ಮಕ್ಕಳು ಅವರಿಬ್ಬರು ಮಕ್ಕಳು ಕಂತನಿದೆ ಸರಿಸಮಾನವಾಗಿ ಕಂತನಿದೆ ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಅದಕ್ಕೆ ಏನು ಲವಕುಶಾಗಿ ನಡ್ಕೊಂಡಿದ್ದಾರೆ ಅದೇ ರೀತಿ ಈ ಮಕ್ಕಳು ಕರ್ತನಿದೆ ಅವರಿಗೂ ಕರ್ತನಿದೆ ಆಸ್ಪತ್ರೆ ಕೊಡಬೇಕು ಅಂತೇಳಿ ನಾವು ಕರ್ತನಿದೆ ಖರ್ಗೆ ಸಾಹೇಬರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಶಾಸಕ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಅವರಿಗೆ ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ನೀಡುವಂತೆ ಜೇವರ್ಗಿ ತಾಲೂಕಿನ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರಾದ ಮೊಹಮ್ಮದ್ ಮುಬಿನ್ ಗುತ್ತೇದಾರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡಿದ್ದಾರೆ. ಜೇವರ್ಗಿ ಕ್ಷೇತ್ರವನ್ನು ಪ್ರತಿನಿಧಿಸುವ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ರಾಜ್ಯ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವುದನ್ನು ಪರಿಗಣಿಸಬೇಕು ಎಂದು ಜೇವರ್ಗಿ ತಾಲೂಕಿನ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರಾದ ಮೊಹಮ್ಮದ್ ಮುಬಿನ್ ಗುತ್ತೇದಾರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡಿದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ಅವರು ಪಕ್ಷಕ್ಕೆ ಉನ್ನತ ವೃತ್ತಿಪರ ಅರ್ಹತೆ,
ಸ್ವಚ್ಛ ಸಾರ್ವಜನಿಕ ನಿಲುವು ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಾಕ್ಟರ್ ಎನ್ ಧರಂಸಿಂಗ್ ಅವರ ಮಗನಾಗಿ ಅವರು ನಿಷ್ಠೆ ಒಳಗೊಳ್ಳುವಿಕೆ ಮತ್ತು ತಳಮಟ್ಟದ ಸಂಪರ್ಕದ ಮೇಲೆ ನಿರ್ಮಿಸಲಾದ ಪರಂಪರೆಯನ್ನ ಮುಂದಕ್ಕೆ ಸಾಗಿಸುತ್ತಾರೆ. ಶಾಸಕರಾಗಿ ಸತತ ಅವಧಿಗೆ ಡಾಕ್ಟರ್ ಅಜಯ್ ಸಿಂಗ್ ಅವರು ತಮ್ಮ ಕ್ಷೇತ್ರ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ಬಗ್ಗೆ ಅಸಾಧಾರಣ ಬದ್ಧತೆಯನ್ನ ಪ್ರದರ್ಶಿಸಿದ್ದಾರೆ. ಈ ಪ್ರದೇಶವು ತನ್ನ ವಿಶಿಷ್ಟ ಅಭಿವೃದ್ಧಿ ಸವಾಲುಗಳನ್ನು ಎದುರಿಸಲು ಹೆಚ್ಚು ಸಮರ್ಥ ಮತ್ತು ಸಹಾನುಭೂತಿಯ ನಾಯಕತ್ವದ ಅಗತ್ಯವಿದೆ. ವೈದ್ಯರಾಗಿರುವ ಅವರ ಹಿನ್ನೆಲೆಯು ಆಡಳಿತಕ್ಕೆ ವಿಶ್ಲೇಷಣಾತ್ಮಕ ವಿಧಾನವನ್ನು ಒದಗಿಸುತ್ತದೆ. ಅವರ ಸ್ವಚ್ಛ ಹಗರಣ ಮುಕ್ತ ರಾಜಕೀಯ ವೃತ್ತಿ ಜೀವನವು ಪಕ್ಷಗಳು ಮತ್ತು ಸಮುದಾಯಗಳಲ್ಲಿ ಅವರಿಗೆ ಅಪಾರ ಗೌರವವನ್ನ ಗಳಿಸಿದೆ. ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಅವರ ಕಠಿಣ ಪರಿಶ್ರಮ ಮತ್ತು ನಿಷ್ಠೆಯನ್ನು ಗುರುತಿಸುವುದಲ್ಲದೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಜನರಿಗೆ ಹೆಚ್ಚಿನ ಸಕಾರಾತ್ಮಕ ಸಂದೇಶ ರವಾನೆಯಾಗುತ್ತದೆ. ರಾಜ್ಯ ಮಟ್ಟದಲ್ಲಿ ಸಮರ್ಪಿತ, ವಿದ್ಯಾವಂತ ಮತ್ತು ನಿಷ್ಠಾವಂತ ನಾಯಕನನ್ನು ಸಬಲೀಕರಣಗೊಳಿಸುವ ದೃಷ್ಟಿಕೋನವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ವಿಷಯವನ್ನು ರಾಜ್ಯ ನಾಯಕರೊಂದಿಗೆ ಚರ್ಚಿಸಿ ಮುಂಬರುವ ಸಚಿವ ಸಂಪುಟದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಪುನರಚನೆಯಲ್ಲಿ ಅವರ ಸೇರ್ಪಡೆಯನ್ನು ಪರಿಗಣಿಸಬೇಕು ಎಂದು ಅವರು ವಿನಂತಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ಮೆಹಬೂಬ್ ಸಾಬ್, ಮೊಹಮ್ಮದ್ ಅಲಿ, ಕಾಶಿಂ ಪಟೇಲ್, ಗುರುಶಾಂತಯ್ಯ ಹಿರೇಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. महासभा की ओर से ये निर्णय लिया गया है कि अजय सिंह साहब को मिनिस्ट्री देना, और ये हम समाज की ओर से बोल करके नहीं बोल रहे हैं। अजय सिंह साहब की क्वालिटीज देखिए आप, इससे पहले अगर पॉलिटिक्स में आने से पहले उनके पिताजी भी सेवा में आए हैं। उन्हें कुटुंब राजकारणी के तौर पे नहीं मिले, कुटुंब सेवा के तौर पे मिले, क्योंकि ना उनका हमारे समाज का ना कर्नाटका में पॉपुलेशन है, और टैलेंटेड है साहब। उन्होंने MBBS कंप्लीट करे हुए हैं, KKRDB के चेयरमैन रहे हुए हैं, और KKRDB के चेयरमैन रहने से पहले, इससे पहले जो KKRDB की सिचुएशन थी बहुत ही गंभीर थी। 50-55% ऑफ फंड्स यूटिलाइजेशन होता है, आज 80-85% ऑफ द फंड यूटिलाइजेशन हो रहा है। एजुकेशन में हो रहा है, वाटर बोर्ड में हो रहा है, डेवलपमेंट में हो रहा है, हर प्रकार से साहब उन्हें एक प्रोफेशनल रहने की वजह से उनको जो एक्सपीरियंस है और एक्सपर्टीज है, ये कांग्रेस पार्टी अपनी उनको मिनिस्टरशिप में डालने की वजह से समाज का या किसी का उद्धार नहीं कर रहे हैं। उनके पार्टी को एक वेल वर्किंग डिजर्विंग कैंडिडेट मिलता बोल के हम ये कर रहे हैं। प्रोफेशनल है साहब, निरंतर 3 बार से सेवा देते आए हैं। उनके डिस्ट्रिक्ट में देखिए, उनके पूरा कल्याण कर्नाटका में जाकर के आप देखेंगे तो 50-55% एजुकेशन में रोल आउट होता था, आज 70-75% हो रहा है। 300 करोड़ के करीब उन्होंने एजुकेशन के लिए, खास करके आंगनवाड़ी हो गए, प्राइमरी स्कूल हो गए, प्री प्राइमरी हो गए, कल्याण कर्नाटका के हर कोने में जो भी बच्चे हैं जो पढ़ाई लिखाई की ओर जा नहीं सकते, उन लोगों को खाना देके, पोषण देके, और टेम्पररी बेस पे टीचर रिक्रूट करके ये सब हो रहा है। KKRDB के चेयरमैन रहते हुए इतना कुछ काम कर रहे हैं, जबकि उनकी शक्ति कल्याण कर्नाटका की सहमत है। तो मैं कांग्रेस अधिकारियों से, खास करके हमारे मुख्यमंत्री DK शिव कुमार से, और उनके खास दोस्त हुए, उनके पिताजी के भी दोस्त हो, उनके पिताजी दोस्त है प्रियंक खरगे साहब से भी मैं ये करता हूँ कि आप सदैव साथीदार रह के रहे हुए उनके, आपके कैबिनेट में अभी आपके पास उनसे अधिक अधिकार आ गया है। और खरगे साहब से भी ये करूंगा कि आपके भतीजे के तौर पे, वो तौर पे देख करके अपने भतीजे को जो तरीके से देना, डिजर्विंग कैंडिडेट है, आप कहाँ पे कर सकते हैं, आप अधिक जानते हैं बोल के ये सर्व राजपूत सभा की ओर से निर्णय लिया। ಡಾಕ್ಟರ್ ಅಜಯ್ ಸಿಂಗ್ ಸಾಬ್ರಿಗೆ ಮಿನಿಸ್ಟ್ರಿ ಸೀಟ್ 3 ಸಲ ಯಾಕೆ ಕೊಡಲಾಗ್ಯಾರ ಅದು ಕೇಳಕ್ ಬಂದೀವಿ. ಇದಕ್ಕ ಗೌರ್ಮೆಂಟ್ ಸರ್ಕಾರ ಯಾರು, ಈಗ ಹಳಿ ಇರ್ಲಿ ಹೊಸ ಇರ್ಲಿ, ಯಾರ ಅಧ್ಯಕ್ಷರ ಸಂಬಂಧಪಟ್ಟವ್ರು ಯಾರ ಅದು ಆನ್ಸರ್ ಮಾಡ್ಬೇಕು. ನಮಗ ಸಮಾಜದವರು ಕೇಳತ್ತೀವಿ, ಈಗ ಅವ್ರಿಂದ ನಾವು ಸಮಾಜದವ್ರು ಇದ್ದೀವಿ, ನಾವು ಕೇಳತ್ತೀವಿ. ಅವ್ರಿಂದ ಯಾರು ಇಲ್ಲ ಅಂತಿಲ್ಲ, ಪೂರಾ ಕರ್ನಾಟಕ ರಾಜಪೂತ್ ಸಮಾಜದ ಅವ್ರಿಂದ ಅಜಯ್ ಸಿಂಗ್ ಸಾಬ್ರಿಂದ ಯಾಕೆ ಕೊಡಲಾಗ್ಯಾರ, ಏನ್ ತೊಂದ್ರೆ ಅದ, ಅವ್ರ ನಿಷ್ಠೆ ನೋಡ್ಕೊಡ್ರಿ. ಅವ್ರ ನಿಷ್ಠೆ ಅದ, ಅವ್ರ ಕಾಂಗ್ರೆಸ್ ಪಾರ್ಟಿಗೆ ನಿಷ್ಠೋಳ್ರ ನಿಷ್ಠೆ ನೋಡ್ರಿ. ಮತ್ತ ಸರ್ಕಾರದಾಗ ಅವ್ರಿಗೆ ಕೊಟ್ರಂದ್ರ ಹೊಸ ಹುಮ್ಮಸ್ ಬರ್ತದ. ಹೆಂಗ ಕೊಟ್ರ ಹೊಸ ಹುಮ್ಮಸ್ ಬರ್ತದ ಸರ್ಕಾರಕ್ಕ, ಜನರಿಗೆ ಅನುಕೂಲ ಆಗ್ತದ. ಉತ್ತರ ಕರ್ನಾಟಕ ನಮ್ ಸಮಾಜಕ್ಕೆ ಏಳಿಗೆ ಆಗ್ತದ. ರಾಜಪೂತ್ ಸಮಾಜ ಒಂದ್ ವೇಳೆ ಕೊಟ್ಟಿಲ್ಲ ಅಂತಂದ್ರೆ ನಾವು ವಿಚಾರ ಮಾಡ್ತೀವಿ, ಏನ್ ಮಾಡ್ಬೇಕು, ಮುಂದಿನ ಏನ್ ರೂಪರೇಷೆ ಏನ್ ತಯಾರು ಮಾಡ್ಬೇಕು ನಾವು ತಯಾರು ಮಾಡ್ತೀವಿ. ನಾವು ಹೋರಾಟ ಏನ್ ನಮಗ ಹೊಸದಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಮುಂದ ಕೊಡ್ಬೇಕು ನೋಡಿ, ಅವ್ರ ನಿಷ್ಠವ್ರು ನೋಡ್ಕಿಸಿಂದ್ರ ಏನದ ಕೊಟ್ಟು ಕಿಸಿಂದ್ರ ಅವ್ರಿಗೆ ನಮ್ ಸಮಾಜಕ್ಕೆ ಮರ್ಯಾದೆ ಕೊಡ್ಬೇಕು. ಅವ್ರಿಗೆ ಒಬ್ಬರಿಗೆ ಅಲ್ಲ, ನಮ್ ಸಮಾಜಕ್ಕೆ ಅವಮಾನ ಮಾಡ್ದಂಗ ಆಗ್ತದ. ಅವ್ರಿಗೆ ನೀವು ಈ ರೀತಿ ನಡ್ಕೊಂಡ್ರ ನಮ್ ಸಮಾಜಕ್ಕೆ ಅವಮಾನ ಮಾಡ್ತೀರಿ ಅಂತಂದ್ರೆ ನಾವು ವಿಚಾರ ಮಾಡ್ತೀವಿ ಅಷ್ಟೇ. ಶ್ರೀ ಸನ್ಮಾನ್ಯ ಅಜಯ್ ಸಿಂಗ್ ಸಾಹೇಬ್ರು 3 ಬಾರಿ ಶಾಸಕರಾಗಿ ಮತ್ತು KKDB ಕಲ್ಯಾಣ ಕರ್ನಾಟಕ ಬೋರ್ಡ್ ಅನ್ನು ನಿರ್ವಹಿಸುತ್ತಾರೆ. ಅವರ ಸರಳತೆ ಮತ್ತು ಅವರ ಮುಖತನಕ್ಕೆ ಸರ್ಕಾರ ದಯವಿಟ್ಟು ಗಮನಿಸಿ ಅವರಿಗೆ ಒಳ್ಳೆಯ ರೀತಿಯಾದ ಒಂದು ಸಚಿವ ಸ್ಥಾನ ಒದಗಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಏಕೆಂದರೆ ಅವರು ಮಾಡುವ ಕೆಲಸ ಮತ್ತು ಅವರು ಯಾವುದೇ ಸಚಿವ ಸ್ಥಾನ ಕೊಟ್ಟರೂ ಸಮರ್ಥವಾಗಿ ನಿರ್ಮಿಸುತ್ತಾರೆ ಎಂಬ ನಂಬಿಕೆ ಇದೆ. ಹೀಗಾಗಿ ನಮ್ಮ ರಜಪೂತ್ ಸಮಾಜ ವತಿಯಿಂದ ಎಲ್ಲರಿಗೂ ಕೇಳಿಕೊಳ್ಳುವುದೇನೆಂದರೆ
ಸರ್ಕಾರವು ಅವರ ಸರಳತೆ ಮುಗ್ಧತೆಯನ್ನು ಗಮನಿಸಿ ಅವರಿಗೆ ಒಂದು ಒಳ್ಳೆ ಸ್ಥಾನವನ್ನು ನೀಡಿ ಬೆಂಬಲಿಸಬೇಕೆಂದು ಇಚ್ಛಿಸುತ್ತೇವೆ. 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯ ವತಿಯಿಂದ ವರ್ಷದ ಶ್ರೇಷ್ಠ ಕನ್ನಡಿಗ ಪ್ರಶಸ್ತಿ, ಕವಿಗೋಷ್ಠಿ ಹಾಗೂ ಕಲಬುರಗಿಯ ಕಣ್ಮಣಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯ ವತಿಯಿಂದ ವರ್ಷದ ಶ್ರೇಷ್ಠ ಕನ್ನಡಿಗ ಪ್ರಶಸ್ತಿ, ಕವಿಗೋಷ್ಠಿ ಹಾಗೂ ಕಲಬುರಗಿಯ ಕಣ್ಮಣಿ ಪ್ರಶಸ್ತಿ ಪ್ರದಾನ ಸಮಾರಂಭವು ರವಿವಾರ ದಿನಾಂಕ 31 ಮೇ 2026 ಸಾಯಂಕಾಲ 4:30 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರುಗಡೆ ಇರುವ ಪತ್ರಿಕಾ ಭವನದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವರ್ಷದ ಶ್ರೇಷ್ಠ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಿನ ಮಾಜಿ ಸದಸ್ಯರಾದ ಸುರೇಶ್ ಬಡಿಗೇರ್ ಆಗಮಿಸಿದ್ದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸುಕ್ಷೇತ್ರ ಪಾಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ವಹಿಸಿದ್ದರು. ಉದ್ಘಾಟನೆಗಾಗಿ ಕಲಬುರಗಿಯ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಭಾಗ್ಯಶ್ರೀ ಶರಣಪ್ರಕಾಶ್ ಪಾಟೀಲ್ ಆಗಮಿಸಿದ್ದರು. ಪ್ರಶಸ್ತಿ ಪ್ರದಾನ ಮಾಡಲು ಕಲಬುರಗಿ ಮಹಾನಗರ ಪಾಲಿಕೆಯ ಆಯ್ಕೆ ಶ್ರೇಣಿಯ ಉಪ ಆಯುಕ್ತರಾದ ಪ್ರಮೀಳಾ ಎಂಕೆ ಕೆಎಸ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಜಯವಾಣಿ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಸ್ಥಾನಿಕ ಸಂಪಾದಕರಾದ ಬಾಬುರಾವ್ ಎಡ್ರಾಮಿ, ದಿಶಾ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶಿವಾನಂದ ಖಜೂರ್ಗಿ, ಬಂಧು ಪ್ರಿಂಟರ್ಸ್ ಕಲಬುರಗಿಯ ಮಾಲೀಕರಾದ ರಮೇಶ್ ಜಿ ತಿಪ್ಪನೂರ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಉಮೇಶ್ ಶೆಟ್ಟಿ, ಕಲಬುರಗಿ ಹೋಟೆಲ್ ಬೇಕರಿ ವಸತಿ ಗೃಹ ಮಾಲೀಕರ ಸಂಘದ ಉಪಾಧ್ಯಕ್ಷರಾದ ಶರಣು ಪಾಟೀಲ್ ಹಾಗೂ ಕಲಬುರಗಿಯ ಶರಣ ಸಾಹಿತಿಗಳಾದ ಡಾಕ್ಟರ್ ಕಾವ್ಯಶ್ರೀ ಮಹಾಗಾಂವ್ಕರ್ ಆಗಮಿಸಿದ್ದರು. ನೇತೃತ್ವವನ್ನು 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯ ಮುಖ್ಯಸ್ಥರಾದ ಮಾಲಾ ಕಣ್ಣಿ ವಹಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿಯ ಶರಣ ಸಾಹಿತಿಗಳಾದ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸೀಮಾ ಪಾಟೀಲ್ ಶಿಕ್ಷಣ, ರೇಣುಕಾ ಹೆಳವರ್ ಪೊಲೀಸ್ ಇಲಾಖೆ, ಮಂಜುಳಾ ಎಸ್ ಬಿರಾದಾರ್ ಸೌಹಾರ್ದ ಸಹಕಾರಿ ಕ್ಷೇತ್ರ, ಬಾಬುಮಿಯಾ ಫುಲಾರಿ ಸಾಹಿತ್ಯ ಸಂಘಟಕ, ರವಿ ದೇಗಾಂವ್ ಕನ್ನಡ ಪರ ಸಂಘಟನೆ, ಬಿಎಚ್ ನಿರುಗುಡಿ ಸಾಹಿತ್ಯ, ಕಲ್ಯಾಣ್ ಕುಮಾರ್ ಶೀಲವಂತ್ ಶಿಕ್ಷಣ, ಅಂಬುಜಾ ಮಳಖೇಡ್ಕರ್ ಸಾಹಿತ್ಯ, ಶಾಂತ್ ಮಲ್ಲಪ್ಪ ಕರಿಕಲ್ ಸಾಹಿತ್ಯ, ರೇಣುಕಾ ಸರಡಗಿ ಮಹಿಳಾ ಕ್ಷೇತ್ರ ಹಾಗೂ ಪವನ್ ಕುಮಾರ್ ಬಿ ಒಳಕೇರಿ ಸಮಾಜ ಸೇವೆಗಾಗಿ ಕಲಬುರಗಿ ಕಣ್ಮಣಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಜ್ಕುಮಾರ್ ಬಿ ಉದುನೂರು, ಡಾಕ್ಟರ್ ಕೆ ಗಿರಿಮಲ್ಲ, ಡಾಕ್ಟರ್ ಪರ್ವೀನ್ ಸುಲ್ತಾನ, ಡಾಕ್ಟರ್ ರಾಜಶೇಖರ್ ಮಾಂಗ್, ರೇಣುಕಾ ಡಾಂಗೆ ಹಾಗೂ ಬಾಲು ಜಾಧವ್ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಅಂಬುಜಾ ಎಂಡಿ ನಿರೂಪಣೆ ಮಾಡಿದರು. ಜಗದೇವಿ ಕೊಳ್ಕುಂದ ಸ್ವಾಗತಿಸಿದರು. ಮಾಲಾ ಕಣ್ಣಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಪ್ರಿಯಾ ಗಡಾಳೆ ಪ್ರಾರ್ಥನೆ ಸಲ್ಲಿಸಿದರು. ಇಲ್ಲ, ಯಾಕಂದ್ರ ಆಕಿ ದೇವರಿಗಿಂತ ಕಡಿಮೆ ಅಲ್ಲ. ಅವ್ವ ನೀನ್ ಹೆಂಗ್ ಮರಿಲಿ? ಅವ್ವ ಎಷ್ಟು ಹುಡುಕಿದರೂ ಸಿಗುವುದಿಲ್ಲ. ಅವಳನ್ನು ಒಮ್ಮೆ ಕಳೆದುಕೊಂಡರೆ ಜೀವನದಲ್ಲಿ ನೆಮ್ಮದಿ ಇಲ್ಲ. ಅವ್ವ ನೀನು ಹೆಂಗೆ ಮರಿಲಿ? ಅವ್ವ ನಾ ಅಳುವಾಗ ಅಲಂಕರಿಸಿದೆ. ಅವ್ವ ನನಗೆ ಹಸಿವಾದಾಗ ಉಣಬಡಿಸಿದೆ. ಅವ್ವ ನನಗೆ ನಾ ಮುನಿಸಿದಾಗ ಸಂತೈಸಿದೆ. ಅವ್ವ ಇದನ್ನೆಲ್ಲ ನಾ ಹೆಂಗೆ ಮರಿಲಿ? ಅವ್ವ ನೀನು ಹೆಂಗೆ ಮರಿಲಿ? ಹಣ್ಣೆಲೆಗಳು ಉದುರುವಾಗ, ಹಣ್ಣು ಎಲೆಗಳು ಉದುರುವಾಗ, ಹಣ್ಣೆಲೆ ಉದುರುವಾಗ ಹಸಿರೆಲೆ ತಾ ನಗುತ್ತಿತ್ತು. ಹಣ್ಣೆಲೆ ಉದುರುವಾಗ ಹಸಿರೆಲೆ ತಾ ನಗುತ್ತಿತ್ತು. ತಾನೊಂದಿನ ಹಣ್ಣಾಗುವುದನ್ನೇ ಅದು ಮರೆತಿತ್ತು. ತಾನೂ ಒಂದಿನ ಹಣ್ಣಾಗುವುದನ್ನೇ ಅದು ಮರೆತಿತ್ತು. ರಸವ ಹೀರಿದ ಮೇಲೆ ಚಿಪ್ಪು ಬಿಸಾಡಬೇಡವೋ, ರಸವ ಹೀರಿದ ಮೇಲೆ ಚಿಪ್ಪು ಬಿಸಾಡಬೇಡವೋ, ನಾಳೆಯ ಮರಕ್ಕದು ಬೀಜವೆಂಬುದು ತಿಳಿಯೋ. ನನ್ನವರು ನನ್ನವರು ಈ ಪ್ರಜಾಪ್ರಭುತ್ವದ ಪ್ರಜೆಗಳು, ನನ್ನವರು ನನ್ನವರು ಈ ಪ್ರಜಾಪ್ರಭುತ್ವದ ಪ್ರಭುಗಳು, ಆ ದೇವಾನು ದೇವತೆ ನನ್ನವರು, ಈ ಮಣ್ಣಲ್ಲೂ ಮಣ್ಣಾಗಿ ಕುಂತವರು. ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಕಲೆ ಇದೆ, ಸಾಹಿತ್ಯ ಇದೆ, ಸಂಸ್ಕೃತಿ ಇದೆ. ಒಬ್ಬ ಮನುಷ್ಯ ಬಹಳ ಉತ್ತಮವಾದ ಜೀವನವನ್ನು ನಡೆಸಬೇಕು ಅಂತಂದರೆ ಇವು ಮೂರೂ ಬೇಕು. ಕಲೆ, ಸಾಹಿತ್ಯ, ಸಂಸ್ಕೃತಿ ಇದ್ದಲ್ಲಿ ಒಳ್ಳೆ ಪರಂಪರೆಯನ್ನು ನಾವು ಬೆಳೆಸ್ತೀವಿ ಅನ್ನೋ ವಿಶ್ವಾಸ ಇರುತ್ತೆ. ಅದರ ಭಾಗವಾಗಿ ಇವತ್ತಿನ ಕಾರ್ಯಕ್ರಮ ನನಗೆ ಕಂಡು ಬಂತು. ಕಾರ್ಯಕ್ರಮದ ಆರಂಭದಲ್ಲಿಯೂ ಕೂಡ ಒಬ್ಬರು ಹಾಡನ್ನು ಹೇಳಿದರು, ಸಹೋದರರೊಬ್ಬರು. ಆಮೇಲೆ ಈಗ ಕವಿಗೋಷ್ಠಿಯಲ್ಲೂ ಹಾಡನ್ನು ಹೇಳಿದರು. ಇವನ್ನು ನಾವು ಕಲೆ ಅಂತ ತಿಳಿದ್ವಿ ಅಂತಂದರೆ ಇದು ನಮಗೆ ಮನಸ್ಸಿಗೆ ಒಂದು ಉಲ್ಲಾಸವನ್ನು ಕೊಡುತ್ತೆ. ಕೆಲಸ ಜಾಸ್ತಿ ಆಗ್ತದೆ, ನಾವು ಮಾತಾಡುವುದು ಕಡಿಮೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಚಾರಿಟೇಬಲ್ ಟ್ರಸ್ಟ್ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಆ ಕಾರ್ಯಕ್ರಮ ಎಲ್ಲರಿಗೂ ಕೂಡ ನಮ್ಮ
ಎಲ್ರಿಗೂ ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಂದು ಕಲಬುರಗಿ ನಗರದಲ್ಲಿ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವಂತಹ ವರ್ಷದ ಶ್ರೇಷ್ಠ ಕನ್ನಡಿಗ ಪ್ರಶಸ್ತಿ ಮತ್ತು ಅದೇ ರೀತಿಯಾಗಿ ಕಲಬುರಗಿ ಕಣ್ಮಣಿ ಪ್ರಶಸ್ತಿಯನ್ನು 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪಾಳ ಶ್ರೀಗಳಿಗೂ ಕೂಡ ನಾನು ಧನ್ಯವಾದ ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ಯಶಸ್ವಿಪೂರ್ವಕವಾಗಿ ನಾವು ಮಾಡಲಾಯಿತು. ಜೊತೆಗೆ ಕನ್ನಡವನ್ನು ಪಸರಿಸುವಂಥ ಬಹಳಷ್ಟು ಆಯೋಜನೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಎಲ್ಲ ಜನರಿಗೂ ತಿಳಿಸುವಂಥ ಮತ್ತು ಕನ್ನಡ ಪ್ರೇಮಿಗಳು ಹೇಳುವಂಥ ಕೆಲಸವನ್ನು ಮಾಡಿದ್ದೀನಿ. ಸೊ ಬರೋ ದಿನಗಳಲ್ಲಿಯೂ ಕೂಡ ನಮ್ಮ 4 ಚಕ್ರ ತಂಡ ಇಲ್ಲಿವರೆಗೂ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಕಡೆಗೆ ಸೆಳ್ಕೊಳ್ಳುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ಇವತ್ತಿನ ಏನು ಕಾರ್ಯಕ್ರಮದಲ್ಲಿ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸುವಂಥ ಎಲ್ಲರಿಗೂ ಕೂಡ ಮತ್ತೆ ಮೊದಲೊಮ್ಮೆ 4 ಚಕ್ರ ತಂಡದ ಪರವಾಗಿ ಮತ್ತು ಸಮಸ್ತ ಕಲಬುರಗಿ ನಾಗರಿಕರ ಪರವಾಗಿ ಮತ್ತು ಕನ್ನಡ ಅಭಿಮಾನಿಗಳಿಂದ ಅನಂತ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸುತ್ತಾ ಎಲ್ಲರೂ ಕೂಡ ಕನ್ನಡವನ್ನು ಉಳಿಸುವ ಮತ್ತು ಬೆಳೆಸುವ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಮುಖ್ಯವಾಗಿ ಕಲಬುರಗಿ ನಗರದಲ್ಲಿರುವಂತಹ ಅನ್ಯ ಭಾಷೆಯ ಏನು ಅಂಗಡಿಗಳ ಮುಂಗಟ್ಟುಗಳ ಮೇಲಿರುವಂತಹ ಬೋರ್ಡ್ಗಳನ್ನು ತೆಗೆಸುವ ಮೂಲಕ ಕನ್ನಡಕ್ಕೆ ಮೊದಲ ಒಂದು ಆದ್ಯತೆ ನೀಡುವ ಮೂಲಕ ಕನ್ನಡ ಬೋರ್ಡ್ಗಳನ್ನೇ ರಾರಾಜಿಸುವಂತೆ ಮಾಡುವಂಥ ಕೆಲಸ ಎಲ್ಲರೂ ಕೂಡ ಮಾಡ್ತಾ ನಾವೆಲ್ಲರೂ ಕೂಡ ಇಂದಿನ ಯುವ ಪೀಳಿಗೆ ಏನು ಅಂತಂದರೆ ನವೆಂಬರ್ ಕನ್ನಡಿಗರಾಗದೆ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗದೆ ಪ್ರತಿ ದಿನವೂ ಕೂಡ ಉಸಿರಿನಲ್ಲಿಯೂ ಕೂಡ ಕನ್ನಡ 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 ಎಂಬುದಾಗಿರಲಿ ಅಂತ ಹೇಳ್ತಾ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಕರ್ನಾಟಕ ಹಿಂದಿ ಪ್ರಚಾರ ಸಭಾದ ಆವರಣದಲ್ಲಿ ಲೋಕ ಸಾಹಿತ್ಯ ಮಂಚ್ ವತಿಯಿಂದ ಸಭೆ ಕರೆಯಲಾಗಿತ್ತು. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಕರ್ನಾಟಕ ಹಿಂದಿ ಪ್ರಚಾರ ಸಭಾದ ಆವರಣದಲ್ಲಿ ದಿನಾಂಕ 31 ಮೇ 2026 ರವಿವಾರದಂದು ಸಂಜೆ 5 ಗಂಟೆಗೆ ಲೋಕ ಸಾಹಿತ್ಯ ಸಭೆ ಕರೆಯಲಾಗಿತ್ತು. ಲೋಕ ಸಾಹಿತ್ಯ ಮಂಚನ ಅಧ್ಯಕ್ಷರಾದ ಡಾಕ್ಟರ್ ಮಾಜಿದ್ ದಾಗಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸರ್ಕಾರಿ ಜೆಟಿಎಸ್ ಕಲಬುರಗಿಯ ಪ್ರಾಧ್ಯಾಪಕರಾದ ಪ್ರಧಾನರಾದ ಡಾಕ್ಟರ್ ಕೆ ಗಿರಿಮಲ್ಲ, ವಕೀಲರಾದ ಹನುಮಂತರಾಯ್ ಅಟ್ಟೂರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಸಿಎನ್ ಬಾವಳಗಾಂವ್, ಶಮಲಾ ಕುಲಕರ್ಣಿ, ಪ್ರಧಾನ ಕಾರ್ಯದರ್ಶಿ ಅಮರಪ್ರಿಯಾ ಹಿರೇಮಠ್, ಕಾರ್ಯದರ್ಶಿ ಮಂಗಳಾ ಕಪ್ರೆ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸಾಹಿತ್ಯ ತನ್ನ ಒಡಲಲ್ಲಿ ಅಂದಿನ ಸಮಾಜದ ಬದುಕಿನ ಎಲ್ಲ ರೀತಿಯ ಆಯಾಮಗಳನ್ನು ಹಿಡಿದುಕೊಂಡಿರುತ್ತೆ. ಯಾಕಂದರೆ ಸಾಹಿತ್ಯ ಎನ್ನುವುದು ಒಬ್ಬ ಕವಿ ತನ್ನ ಜೀವನ ಅನುಭವದಲ್ಲಿ ಕಂಡುಂಡ ಅನುಭವಗಳನ್ನು ಚಿತ್ರಿಸಿಕೊಂಡಿರ್ತಾರೆ. ಒಬ್ಬೊಬ್ಬರ ಜೀವನ ಒಂದೊಂದು ರೀತಿಯಾಗಿದ್ದರೆ ಅವರ ಅಮೂಲ್ಯವಾಗಿರ್ತಕ್ಕಂತಹ ಆ ಬದುಕಿನ ಚಿತ್ರಣವನ್ನು ನಾವು ಅವರು ಆ ಸಾಹಿತ್ಯದಲ್ಲಿ ಹಿಡಿದಿಟ್ಟಿರ್ತಾರೆ. ಆ ಒಂದು ಸಾಹಿತ್ಯ ಮುಂದಿನ ಪೀಳಿಗೆಗೆ ಒಂದು ಪ್ರೇರಕ ಶಕ್ತಿ ಆಗುತ್ತೆ. ಹಾಗಾಗಿ ಸಾಹಿತ್ಯಕ್ಕೆ ಸಾವಿಲ್ಲ. ಕವಿ ಕುವೆಂಪು ಆಗಿರ್ಬೋದು ಅಥವಾ ಎಲ್ಲ ಇದು ಬಹುಭಾಷಾ ಕವಿಗೋಷ್ಠಿ ಆಗಿರುವುದರಿಂದ ಇದಕ್ಕೆ ಸಾಹಿತ್ಯಕ್ಕೆ ಭಾಷೆಯ ಗಡಿಯನ್ನು ಹಾಕಲಿಕ್ಕೆ ಆಗೋದಿಲ್ಲ. ಯಾವುದೇ ಭಾಷೆಯಾದರೂ ಕೂಡ ಒಂದು ತಾಯಿ ಇದ್ದಂತೆ. ಯಾವುದೇ ಭಾಷೆಯ ತಾಯಿ ಜೋಗುಳವನ್ನು ಮಗುಗೆ ಹೇಗೆ ಕೊಡ್ತಾಳೋ ಹಾಗೆ ಸಾಹಿತ್ಯ ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ಅದ್ಭುತವಾದ ಅಮೃತವನ್ನು ಕುಡಿಸ್ತದೆ. ಒಬ್ಬ ಸಾಹಿತಿ ಹೇಳ್ತಾನೆ, ಸಾಹಿತ್ಯ ಎನ್ನುವುದು ಒಂದು ಕಾಮಧೇನು ಇದ್ದಂತೆ. ಅದು ಆ ರಸವನ್ನು ಹೀರ್ತಕ್ಕಂಥ ಕರುವಾಗಿ ನಾವು ಓದುಗರು ಅದನ್ನು ಸವಿಬೇಕು. ಅಂದಾಗ ಆ ಒಂದು ಸಾಹಿತ್ಯದ ರಸ ಅಮೃತ ನಮಗೆ ದಕ್ತದೆ. ವಿಶೇಷವಾಗಿ ನಾನು ವೃತ್ತಿಯಲ್ಲಿ ನ್ಯಾಯವಾದಿಯಾಗಿದ್ದರೂ ಕೂಡ ನಿಮ್ಮೆಲ್ಲ ಸಾಹಿತ್ಯಗಳ ಮಧ್ಯದಲ್ಲಿ ಒಂದು ಒಡನಾಟ ಮಾಡೋದ್ರ ಮುಖಾಂತರ, ಯಾಕಂದರೆ ಸುಮಾರು 25-30 ವರ್ಷದಿಂದ ನಾನು ಅದೇ ಕೆಲಸ ಮಾಡ್ತಾ ನನ್ನ ವೃತ್ತಿಯ ಜೊತೆಗೆ ನಾನು ಪ್ರವೃತ್ತಿ ಹವ್ಯಾಸಿ ಕಲಾವಿದರಾಗಿ ನಾನು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ತಾವೆಲ್ಲ ಲೋಕಮಂಚ ಏನು ವಿಶೇಷವಾಗಿ ತಮ್ಮ ಸಾಹಿತ್ಯ ಲೋಕಮಂಚ ಅನ್ನೋದ ಭಾಳ ನಾವು ಕೇವಲ ಹೆಸರು ಕೇಳಿದ್ದೀವಿ. ನಿಮ್ಮೆಲ್ಲ ಹಿರಿಯರು ನೋಡೋದು ಭಾಳ ಖುಷಿ ಅನಿಸ್ತಾ ಇದೆ. ಯಾಕಂದರೆ ಇವತ್ತಿನ ದಿನ ಹೆಂಗಂತಂದ್ರೆ ಬಹುಶಃ ವಾಟ್ಸಪ್ ಫೇಸ್ಬುಕ್ನಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ಇಂಥವೆಲ್ಲ ಕಾರ್ಯಕ್ರಮ ಅಂದರೆ ಎಷ್ಟು ಜನ ಬರ್ತಾರೆ, ಯಾರು ಬರ್ತಾರೆ? ಯಾಕಂದರೆ ನಾವು ಇಂಥ ಕಾರ್ಯಕ್ರಮಗಳು ಯುವಕರಿಗೆ ಮೂಡಿಸ್ಬೇಕಾಗ್ತಕ್ಕಂಥ ಒಂದು ಕರ್ತವ್ಯ ನಮ್ಮಲ್ಲಿದೆ. ಯಾಕಂದರೆ ನಾವು ಕೇವಲ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಕೇವಲ ನಾವು ಒಂದು ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ನಾವು ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಇವೆಲ್ಲ ಆದರ್ಶ ವ್ಯಕ್ತಿಗಳು, ಇಂಥವೆಲ್ಲ ಆದರ್ಶ ವ್ಯಕ್ತಿಗಳು. ಯಾಕಂದರೆ ನಮ್ಮ ಮೇಡಮ್ ಅವರು, ಗುರುಜಿ ಸರ್ ಅವರು, ಇವತ್ತು ನಮ್ಮ ಬಾಬುಗೌಡ ಸರ್ ಅವರು, ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಲ್ಲ ಇಡೀ ರಾಜ್ಯಕ್ಕೆ ಒಂದು ಆದರ್ಶ ಆಗಿರ್ತಕ್ಕಂಥ ವ್ಯಕ್ತಿಗಳು ಇಂಥವ್ರು ಅಮರಪ್ರಿಯ ಹಿರೇಮಠರಂತೂ ಅವ್ರ ಬಗ್ಗೆ ಹೇಳೋದ್ಲೇನೇ ಇಲ್ಲ. ಯಾಕಂದ್ರೆ ಕನ್ನಡ ಚಲನಚಿತ್ರದ ನಿರ್ದೇಶಕರಾಗಿದ್ದಾರೆ, ನಟನೆ ಮಾಡಿದ್ದಾರೆ. ಶರಣಬಸವೇಶ್ವರ ಒಂದು ನಾಟಕ ಪಿಕ್ಚರ್ ಒಂದು ನಟನೆ ಸಹಿತ ಮಾಡಿದ್ದಾರೆ. ಹೀಗಾಗಿ ಅವರ ಬಗ್ಗೆ ಬಹಳಷ್ಟು, ಯಾಕಂದರೆ ಇಂಥವ್ರು ಹಲವಾರು ಜನ ಅದಾರ. ಇವತ್ತು ನೂತನ ಪದವಿಗಳ ಆಯ್ಕೆಯನ್ನಾಗಿದ್ದೀರಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯದಲ್ಲಿ ಶಾಲಾ ಪ್ರಾರಂಭೋತ್ಸವ 2026-27 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬುದ್ಧರ ಜ್ಞಾನ, ಬಸವಣ್ಣನವರ ಸಮಾನತೆ, ಅಂಬೇಡ್ಕರರ ಶಿಕ್ಷಣದ ಸಂದೇಶದೊಂದಿಗೆ ವಿದ್ಯಾರ್ಥಿನಿಯರ ಭವಿಷ್ಯಕ್ಕೆ ಭದ್ರ ಅಡಿಪಾಯ ಎಂದು ಡಾಕ್ಟರ್ ಸುನಿಲ್ ಕುಮಾರ್ ಹೆಚ್-ವಂಟಿ ಅವರು ಹೇಳಿದ್ದಾರೆ. ಕಲಬುರಗಿ ಉತ್ತರ ವಲಯದಲ್ಲಿ ಇರುವ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯದ ಪ್ರಾರಂಭೋತ್ಸವ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಮಾಜ ಸೇವಕರು ಹಾಗೂ ಯುವ ನಾಯಕರಾದ ಡಾಕ್ಟರ್ ಸುನಿಲ್ ಕುಮಾರ್ ಹೆಚ್-ವಂಟಿ ಅವರು ವಿದ್ಯಾರ್ಥಿನಿಯರಿಗೆ ಪುಷ್ಪಗುಚ್ಛ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿ ಅವರ ಶೈಕ್ಷಣಿಕ ಜೀವನಕ್ಕೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯವು ಕೇವಲ ಶಿಕ್ಷಣ ನೀಡುವ ಶಾಲೆಯಲ್ಲ, ವಿದ್ಯಾರ್ಥಿನಿಯರ ವ್ಯಕ್ತಿತ್ವ, ಸಂಸ್ಕಾರ, ಆತ್ಮವಿಶ್ವಾಸ ಮತ್ತು ಭವಿಷ್ಯವನ್ನು ರೂಪಿಸುವ ಜ್ಞಾನ ದೇಗುಲವಾಗಿದೆ. ಇಲ್ಲಿ ವಿದ್ಯಾರ್ಥಿನಿಯರಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳು, ಶಿಸ್ತು, ಸ್ವಾಭಿಮಾನ ಹಾಗೂ ಸಾಮಾಜಿಕ ಜವಾಬ್ದಾರಿಯ ಅರಿವು ಮೂಡಿಸಲಾಗುತ್ತಿದೆ. ಶಿಕ್ಷಕರು ತಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿ, ಕಾಳಜಿ ಮತ್ತು ಸಮರ್ಪಣಾ ಮನೋಭಾವದಿಂದ ವಿದ್ಯಾರ್ಥಿನಿಯರನ್ನು ನೋಡಿಕೊಳ್ಳುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಅಲ್ಲದೆ ಭಗವಾನ್ ಬುದ್ಧರು ಜ್ಞಾನ ಮತ್ತು ಕರುಣೆಯ ಮಾರ್ಗವನ್ನು ತೋರಿಸಿದರು. ಮಹಾತ್ಮ ಬಸವಣ್ಣನವರು ಸಮಾನತೆ ಮತ್ತು ಕಾಯಕದ ಮಹತ್ವವನ್ನು ಸಾರಿದರು. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಶಿಕ್ಷಣವನ್ನು ಸಮಾಜ ಪರಿವರ್ತನೆಯ ಅಸ್ತ್ರವನ್ನಾಗಿ ರೂಪಿಸಿದರು. ಈ ಮಹನೀಯರ ಆದರ್ಶಗಳು ಪ್ರತಿಯೊಬ್ಬ ವಿದ್ಯಾರ್ಥಿನಿಯ ಜೀವನದ ದಾರಿದೀಪವಾಗಬೇಕು ಎಂದು ತಿಳಿಸಿದರು. ಕಲಬುರಗಿ ಹೃದಯ ಭಾಗದಲ್ಲಿರುವ ಕಸ್ತೂರ್ಬಾ ಗಾಂಧಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಸರ್ಕಾರದ ದಿನಾಂಕ ನಿಗದಿಯಂತೆ ಇವತ್ತು ಶಾಲೆಯ ಪ್ರಾರಂಭೋತ್ಸವ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಮುಖ್ಯಸ್ಥರು ಹಾಗೂ ಶಿಕ್ಷಕ ಉನ್ನತದವರೇ ಮತ್ತು ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಇವತ್ತಿನ ದಿನ ಸಾರ್ವಜನಿಕರ ಪರವಾಗಿ ಒಂದು ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಕಲಬುರಗಿಯಲ್ಲಿ ಎಲ್ಲಾದರೂ ಇದೆ ಅಂದ್ರೆ ಅದು ನಮ್ಮ ಕಸ್ತೂರ್ಬಾ ಗಾಂಧಿ ಸ್ಕೂಲ್ನಲ್ಲಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಅದರಂತೆ ಇವತ್ತು ಸಮಾಜದ ನನ್ನ ಎಲ್ಲ ಮುದ್ದ ಮಕ್ಕಳು ಇವತ್ತು ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆಗೆದಂತೆ ಎಂಬ ವಾಕ್ಯದಂತೆ ಇವತ್ತು ನಮ್ಮ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಅನೇಕ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಇವತ್ತು ಜ್ಞಾನವಂತರಾಗಬೇಕು, ಅತ್ತ ದೀಪ ಭವ ಎಂಬ ಬುದ್ಧನ ವಾಕ್ಯದಂತೆ ಇವತ್ತು ಹೆಣ್ಣು ಮಕ್ಕಳು ಶಾಲೆ ಕಲಿತರೆ ಸಮಾಜ ಮತ್ತು ಕುಟುಂಬದ ನಿರ್ವಹಣೆ ಸರಿಯಾದ ಕ್ರಮದಲ್ಲಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿರತಕ್ಕಂಥ ಶಾಲೆಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರ ತಮ್ಮ ತಮ್ಮ ಮೌಲ್ಯದಂತೆ ಆ ಮಕ್ಕಳಿಗೆ ಆ ಮೌಲ್ಯವನ್ನು ಬಿತ್ತುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇಂಥ ಒಂದು ಶಾಲೆ ನಮ್ಮ ಕಲಬುರಗಿಯಲ್ಲಿ ಅಪರೂಪವಾದಂಥ ಶಾಲೆ ಇದೆ. ಇಂತಹ ಶಾಲೆಯಲ್ಲಿ ಅನೇಕ ನಮ್ಮ ಸಮಾಜದ ಹೆಣ್ಣು ಮಕ್ಕಳು, ವಿಶೇಷವಾಗಿ ಹಿಂದುಳಿದ ಮತ್ತು ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳು ಹೆಚ್ಚಾಗಿರುವ ಈ ಶಾಲೆಯಲ್ಲಿ ಉನ್ನತ ಮಟ್ಟಕ್ಕೆ ಇರಲಿ ಮತ್ತು ಈ ನಮ್ಮ ಕಲಬುರಗಿ ಮಹಾನ್ ಜನತೆ ವತಿಯಿಂದ ಇವತ್ತು ಶಾಲೆ ಶಿಕ್ಷಕರು ಹಾಗೂ ಮುದ್ದ ಮಕ್ಕಳಿಗೂ ನಾನು ಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮುಖ್ಯ ಶಿಕ್ಷಕರಾದ ನಸೀಮುನಿಸಾ ಬೇಗಂ ಅವರು, ಶಾಲೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಗುಣಮಟ್ಟದ ಶಿಕ್ಷಣ, ಸುರಕ್ಷಿತ ವಾತಾವರಣ, ಪೌಷ್ಟಿಕ ಆಹಾರ ಹಾಗೂ ಉತ್ತಮ ಸಂಸ್ಕಾರಗಳನ್ನು ನೀಡಲು ವಿಶೇಷ ಆದ್ಯತೆ ನೀಡಲಾಗುತ್ತಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿನಿಯು ಉನ್ನತ ಗುರಿಗಳನ್ನು ಹೊಂದಿ ಸಾಧನೆಯ ಶಿಖರ ತಲುಪಬೇಕು ಎಂದು ಕರೆ ನೀಡಿದರು. ಇಂದು ನಮ್ಮ ಕಸ್ತೂರ್ಬಾ ಗಾಂಧಿ ವಸತಿ ಶಾಲೆ ಪ್ರಾರಂಭೋತ್ಸವ ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತ ನಮ್ಮ ಕಾರ್ಯಕರ್ತ ವಂಟಿ ಸರು ಮತ್ತು ಎಲ್ಲ ಪಾಲಕರು, ಮುದ್ದು ಮಕ್ಕಳು, ಎಲ್ಲ ಶಿಕ್ಷಕ ವರ್ಗದವರು ಶಾಲಾ ಪ್ರಾರಂಭೋತ್ಸವಕ್ಕೆ ಆಗಮಿಸಿದ್ದಾರೆ. ಅವರಿಗೆಲ್ಲ ತುಂಬಾ ಹೃದಯದ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಮಕ್ಕಳ ಉಚ್ಚ ಶಿಕ್ಷಣ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ನಾವು ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ವಸತಿ ಶಾಲೆ ಎಲ್ಲಾ ಸಿಬ್ಬಂದಿಯವರು ಸತತವಾಗಿ ಪ್ರಯತ್ನ ಮಾಡುತ್ತೇವೆ. ಇಂದು ನಮ್ಮ ಶಾಲೆ ಪ್ರಾರಂಭೋತ್ಸವ ಇದೆ. ಎಲ್ಲರಿಗೂ ಹಾರ್ದಿಕ ಶುಭಾಶಯವನ್ನು ಹೇಳುತ್ತಾನೆ. ನಮಸ್ಕಾರ, ನಾನು ಕಸ್ತೂರ್ಬಾ ಶಾಲೆ ವಿದ್ಯಾರ್ಥಿನಿ.
ಇವತ್ತು 1 ಜೂನ್ 2022 ಶಾಲಾ ಪ್ರಾರಂಭೋತ್ಸವ. ಪ್ರಾರಂಭೋತ್ಸವ 2 ತಿಂಗಳು ಸುಟ್ಟಿ ಆದ ಬಳಿಕ ಈಗ ನಾವು ಸ್ಕೂಲಿಗೆ ಹೊಂಟಿದೇವ್ರಿ. ಈ ಎಲ್ಲಾ ಟೀಚರ್ಸ್ ಮತ್ತ ಅಂಕರೆ ಸ್ಟೂಡೆಂಟ್ಸ್ ಜೋಡಿ ಅಂಕರೆ ನಾವು ಶಾಲಾ ಪ್ರಾರಂಭೋತ್ಸವ ಮಾಡ್ಲತ್ತಿದೇವ್ರಿ. ನಮ್ ಶಾಲಿ ಹಿಂಗೆ ಮುಂದುವರಿಲತ್ ಹೇಳಿ ನನ್ನ ಹೆಸರು ನವ್ಯ, ನನ್ನ ತಂದೆ ಹೆಸರು ರಾಮಲಿಂಗ್. ನಾನು ಕಸ್ತೂರ್ಬಾ ಶಾಲೆಯಲ್ಲಿ ವಿದ್ಯಾರ್ಥಿನಿಯಾಗಿ ಇದ್ದೇನೆ. ಈ 2 ತಿಂಗಳು ಬ್ಯಾಸಗಿ ಸುಟ್ಟಿಯಲ್ಲಿ ನಮಗೆ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗಿರ್ಲಿಲ್ಲ. ಈಗ ನಮ್ ಸ್ಕೂಲ್ ಸ್ಟಾರ್ಟ್ ಆಯ್ತು. ತುಂಬಾ ಬಹಳ ಖುಷಿ ಆಗ್ಲತ್ತದ. ಇಲ್ಲಿ ಟೀಚರ್ಸ್ ಮತ್ತೆ ಎಲ್ಲಾ ವಾತಾವರಣ ತುಂಬಾ ಚೆನ್ನಾಗಿದೆ, ಹಾಗೆ ಮುಂದುವರಿಲಿ. ಹಾಗೆ ಈಗ ನಮ್ಮ ಎಲ್ಲಾ ಸ್ಕೂಲ್ ಉಚಿತವಾಗಿರೋದರಿಂದ ನಮ್ಗೆಲ್ಲ ಸೌಲಭ್ಯವಾಗಿದೆ. ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶಂಕರ್ಲಿಂಗ್ ಸರ್ ಅವರು ಮಾತನಾಡಿ, ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯಗಳು ಗ್ರಾಮೀಣ ಹಾಗೂ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಬೆಳಕು ನೀಡುವ ಮಹತ್ವದ ಸಂಸ್ಥೆಗಳಾಗಿದ್ದು, ವಿದ್ಯಾರ್ಥಿನಿಯರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಜೀವನದಲ್ಲಿ ಉನ್ನತ ಸಾಧನೆ ಮಾಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಮಲ್ಲಮ್ಮ ಸುವರ್ಣ ಗೋವಿಂದ್, ಶಾಲೆಯ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿ, ವಿದ್ಯಾರ್ಥಿನಿಯರು, ಪೋಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ವಿದ್ಯಾರ್ಥಿನಿಯರ ಉತ್ಸಾಹಭರಿತ ಭಾಗವಹಿಸುವಿಕೆ, ಪೋಷಕರ ಮೆಚ್ಚುಗೆ ಹಾಗೂ ಶಿಕ್ಷಣದ ಮಹತ್ವದ ಸಂದೇಶಗಳೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಒಂದು ಹೆಣ್ಣು ಮಗು ಶಿಕ್ಷಣ ಪಡೆದರೆ ಒಂದು ಕುಟುಂಬ ಬೆಳಗುತ್ತದೆ, ಸಾವಿರಾರು ಹೆಣ್ಣು ಮಕ್ಕಳು ಶಿಕ್ಷಣ ಪಡೆದರೆ ರಾಷ್ಟ್ರವೇ ಬೆಳಗುತ್ತದೆ ಎಂಬ ಸಂದೇಶ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಮೂಡಿಬಂದಿತು. ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ದಲಿತ ಬಲಗೈ ಸಮಾಜ ಸಮನ್ವಯ ಸಮಿತಿ ಆಳಂದ ವತಿಯಿಂದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಮಾಡಲಾಯಿತು. ಆಳಂದ ತಾಲೂಕಿನಲ್ಲಿ 4 ಸಲ ಶಾಸಕರಾಗಿ ಆಯ್ಕೆಯಾದ ಹಾಗೂ ಹಿರಿಯರಾದ BR ಪಾಟೀಲ್ ಅವರನ್ನು ಈಗಿನ ಸರ್ಕಾರದಲ್ಲಿ ಸಚಿವ ಸ್ಥಾನ ಕೊಡುವಂತೆ ದಲಿತ ಬಲಗೈ ಸಮಾಜದ ಸಮನ್ವಯ ಸಮಿತಿ ಆಳಂದ ವತಿಯಿಂದ ಇಂದು ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಲಬುರಗಿಯ ಅವರ ಸ್ವಗೃಹಕ್ಕೆ ತೆರಳಿ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅರ್ಜುನ್ ಭದ್ರೆ, ದಯಾನಂದ ಶೇರಿಕರ್, ಬಾಬುರಾವ್ ವಿ ಅರುಣೋದಯ, ಸಿದ್ದರಾಮ್ ಪ್ಯಾಟಿ, ಚನ್ನವೀರ್ ಕಾಳೇಕಿಂಗ್, ಬಸಲಿಂಗಪ್ಪ ಗಾಯಕ್ವಾಡ್, ಚಂದ್ರಶಾ ಗಾಯಕ್ವಾಡ್, ದತ್ತಾತ್ರೇಯ ಕಟ್ಟಿಮನಿ, ಶಶಿಕಾಂತ್ ಮಾನೆ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ನಾವು ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಮ್ಮ ಆಳಂದ ತಾಲೂಕಿನ ಧೀಮಂತ ನಾಯಕರು ಮತ್ತು ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರು ಆಳಂದ ಶಾಸಕರಾದಂಥ ಸನ್ಮಾನ್ಯ ಶ್ರೀ BR ಪಾಟೀಲ್ರಿಗೆ ಸಚಿವ ಸ್ಥಾನವನ್ನ ಶ್ರೀಯುತ DK ಶಿವಕುಮಾರ್ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ವಿನಂತಿ ಮಾಡಿದ್ವಿ. ನಮ್ಮ ಎಲ್ಲರೂ ಸೇರಿ ಸುಮಾರು ಆಳಂದ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಎಲ್ಲ ಸಂಪೂರ್ಣ ತಾಲೂಕಿನ ಒಂದು 100 ಜನ ಸೇರ್ಕೊಂಡು ನಾವು ಶ್ರೀಯುತ ಖರ್ಗೆ ಸಾಹೇಬರಿಗೆ ಭೇಟಿಯಾದ್ವಿ. ಖರ್ಗೆ ಸಾಹೇಬ್ರೇನಪ್ಪ ನಮ್ಗೆ ಬಹಳ ಪಾಸಿಟಿವ್ ಆಗಿ ಪೂರಕವಾಗಿ ಸ್ಪಂದಿಸಿದ್ದಾರೆ. ಕೂತು ಮಾತಾಡಿ ಸನ್ಮಾನ್ಯ ಶ್ರೀ BR ಪಾಟೀಲ್ರಿಗೆ ಅವಕಾಶ ಮಾಡಿಕೊಡೋ ರೀತಿಯಲ್ಲಿ ಮಾತಾಡಿದ್ದಾರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಧನ್ಯವಾದಗಳು. ಮತ್ತು ನಾವು ಈ ಮೀಡಿಯಾದ ಮುಖಾಂತರ ನಾವು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರಿಗೂ, ಹಾಲಿ ನಾಯಕರು ಶಾಸಕಾಂಗ ಪಕ್ಷದ ನಾಯಕರಂತ ಶ್ರೀಯುತ DK ಶಿವಕುಮಾರ್ ಸಾಹೇಬರಿಗೂ ವಿನಂತಿ ಮಾಡ್ತೀವಿ. ಶ್ರೀಯುತ BR ಪಾಟೀಲ್ ಸುಮಾರು 50 ವರ್ಷಗಳ ಕಾಲ ರಾಜಕಾರಣವನ್ನ ಮಾಡಿದ್ದಾರೆ. ಅವರು ಜಾತ್ಯತೀತ ನಿಲುವು ಮತ್ತು ಸಮಗ್ರ ರೈತಪರ, ಜೀವಪರ, ಜನಪರ ಎಲ್ಲ ಸಮಾನತೆಯ ಒಂದು ಪರಿಕಲ್ಪನೆ ಮೇಲೆ ಈ ರಾಜ್ಯಕ್ಕೆ ಒಂದು ಕೆಲಸ ಮಾಡ್ತಕ್ಕಂಥ ಅವಕಾಶ ಅವ್ರಿಗೆ ಕೊಡ್ಲಿ ಅಂತ ಹೇಳಿ ನಮ್ಮ ಆಳಂದ ತಾಲೂಕಿನ ಎಲ್ಲಾ ಜನರ ಪರವಾಗಿ, ನಾಯಕರ ಪರವಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರಲ್ಲಿ ಮತ್ತೊಮ್ಮೆ विनंती ಮಾಡಿಕೊಂಡು हर समाज के लोग रिप्रेजेंटेशन देने के लिए मल्लिकार्जुन खड़गे साहब को मिल के प्रेजेंटेशन दिए और सब लोग मिल के रिक्वेस्ट करे कि भाई हमको 40 साल 50 साल से आलम को एक रिप्रेजेंटेशन नहीं मिला मिनिस्ट्री का और एक अच्छे हमारे साफ सुथरा लीडर BR पाटिल के लिए हम उनको मिनिस्ट्री बनाने के लिए बोले हैं और आश्वासन भी दिए कि खड़गे साहब के हम बैठ के बात करेंगे, बात करके इसका हल निकालेंगे बोल के बोले। हमको ये उम्मीद है कि इस मर्तबा हमारे BR पाटिल साहब को मिनिस्ट्री मिलेगा और तमाम कांग्रेस के सीनियर लीडर से, सिद्धरामैया साहब से, DK शिवकुमार से, सबसे हमारी ये रिक्वेस्ट है कि भाई BR पाटिल को इस मर्तबा कैबिनेट में लीजिए।
एक अच्छा कांग्रेस का एक मैसेज जाएगा। कांग्रेस में एक अच्छा लीडर, जो डेवलपमेंट करने वाला लीडर है, एक अच्छा नाम होगा कांग्रेस का। उसकी वजह से उन्होंने एक डेवलपमेंट माइंड आदमी है, तो उनको ऐसे लोगों को देना चाहिए। ನಮ್ಮ ಆಳಂದ ತಾಲೂಕಿನ ಎಲ್ಲ ಗಣ್ಯಮಾನ್ಯರು ಬಂದು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಏನಪ್ಪಾ ಅಂತಂದ್ರೆ ಒಂದು ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೇವೆ. ಯಾಕೆ ಅಂದ್ರೆ ಇವತ್ತು ನಮ್ಮ ಜನಪರ ನಾಯಕರು ಮತ್ತು ರೈತ ಪರ ಚಿಂತಕರು, ಸಾಮಾಜಿಕ ಚಿಂತಕರಾದಂತ ಸನ್ಮಾನ್ಯ ನೀತಿ ಆಯೋಗದ ಖಜಾನೆ ಆಯೋಗದ ರಾಜ್ಯ ಉಪಾಧ್ಯಕ್ಷರಾದ BR ಪಾಟೀಲ್ ಸಾಹೇಬರಿಗೆ ಒಂದು ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಏನಪ್ಪಾ ಅಂತಂದ್ರೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಯಾಕೆ ಅಂದ್ರೆ ನಮ್ಮ ಮಹಾರಾಷ್ಟ್ರ ಗಡಿ ಭಾಗ ಇವತ್ತು ಸುಮಾರಾಗಿ ಇವತ್ತು ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆಯ್ತು. ನಮ್ಮ ಯಾವುದೇ ಪಕ್ಷ ಆದರೂ ಕೂಡ ಇವತ್ತೇನಪ್ಪಾ ಅಂತಂದ್ರೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಈ ಒಂದು ವೇಳೆ ಕೊಟ್ಟಿಲ್ಲಪ್ಪ ಅಂತಂದ್ರೆ ನಾವು ಹಲವಾರು ಸಲ ಪತ್ರಿಕೆ ಮುಖಾಂತರ ಮತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಹಿಂದೆ ಇದ್ದಂತ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇವೆ. ಆಳಂದ್ ಗಲಭೆಕೋರರ ಮೇಲಿನ ಕೇಸ್ ವಾಪಸ್ ಪಡೆದಿರುವ ರಾಜ್ಯ ಸರ್ಕಾರದ ನಿರ್ಣಯವನ್ನ ಖಂಡಿಸಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಆಳಂದ ಗಲಭೆಕೋರರ ಮೇಲಿನ ಕೇಸ್ ವಾಪಸ್ ಪಡೆದಿರುವ ಸರ್ಕಾರದ ನಿರ್ಣಯದ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿತು. ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಹೋದ ಹಿಂದೂ ಪ್ರಮುಖರ ಮೇಲೆ 2022ರ ಶಿವರಾತ್ರಿಯಂದು ಕಲ್ಲು ತೂರಾಟ ನಡೆದಿತ್ತು. ಕೆಲವು ಮತಾಂಧ ವ್ಯಕ್ತಿಗಳಿಂದ ದೊಡ್ಡ ಪ್ರಮಾಣದಲ್ಲಿ ಗಲಭೆ ನಡೆದಿತ್ತು. ಈ ಸಂಬಂಧ ಗಲಭೆಕೋರರ ವಿರುದ್ಧ ಆಳಂದ್ ಪೊಲೀಸ್ ಠಾಣೆಯಲ್ಲಿ 16 ಕೇಸ್ ದಾಖಲಾಗಿದ್ದವು. ಎಲ್ಲ ಕೇಸ್ಗಳನ್ನು ವಾಪಸ್ ಪಡೆದುಕೊಂಡಿರುವ ರಾಜ್ಯ ಸಚಿವ ಸಂಪುಟ ನಿರ್ಣಯ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಸರ್ಕಾರ ಕೇವಲ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್, ಬಿಜೆಪಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಸೇಡ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಅರುಣ್ ಶಹಾಪುರ್, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಬಿಜೆಪಿಯ ಯುವ ಮುಖಂಡರಾದ ನಿತಿನ್ ಗುತ್ತೇದಾರ್, ಹರ್ಷಾನಂದ್ ಗುತ್ತೇದಾರ್, ಆಳಂದ ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ್, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ಮಾಜಿ ಸಚಿವರಾದ ಬಾಬುರಾವ್ ಚೌಹಾಣ್, ರಾಜುಗೌಡ ಸೇರಿದಂತೆ ಇತರೆ ಅನೇಕ ಜನ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಘವ ಚೈತನ್ಯಕ್ಕೆ ಒಂದು ಲಿಂಗ ಅಲ್ಲಿ ಸ್ಥಾಪನೆಯಾಗಿತ್ತು. ಇವರು ಲಾಲ್ಡೆ ಮಶಾಕ್ ಅವರು ಧರ್ಮ ಪ್ರಚಾರಕರು. ಇವರು ಧರ್ಮ ಪ್ರಚಾರ ಮಾಡ್ಕೋತ ಆಳಂತ ಬಂದರು. ಆಗಿನ ಕಾಲದಾಗ ಎಲ್ಲಿ ಹೋಟೆಲ್ ಇದ್ದಿದ್ದಿಲ್ಲ, ಲಾಜ್ಗಳು ಇದ್ದಿದ್ದಿಲ್ಲ. ಅದಕ್ಕೆ ಅವರು ಧರ್ಮ ಪ್ರಚಾರ ಮಾಡಿ ಎಲ್ಲಿ ಊಟ ಮಾಡಬೇಕು, ಎಲ್ಲಿ ಮಲಗಬೇಕು ಅಂದಾಗ ಆ ದರ್ಗಾ ಈಗೇನು ಕಾಂಪೌಂಡ್ ಅದ, ಮೇನ್ ಗೇಟ್ ಏನದ, ಅಲ್ಲೇ ಒಂದು ಅಂಬಾಬಾಯಿ ಗುಡಿ ಇತ್ತು ಮೊದಲ. ಈ ಕಲಬುರಗಿ ಇವತ್ತು ಛೋಟಾ ಪಾಕಿಸ್ತಾನ ಅಲ್ಲ, ಇದು ಭಾರತದ ಒಂದು ಅಂಗ ಅಂತ ಹೇಳಿ ಇವತ್ತು ಅವರನ್ನ ಕಿತ್ತಿ ಎಸೆಯುವಂತ ಕೆಲಸ ಮಾಡಿರುವಂತ ಕೀರ್ತಿ ನಮ್ಮ ಕಲಬುರಗಿ ಜನರಿಗೆ ಸಲ್ಲುತ್ತೆ. ಅವಾಗ ನಿಮಗೆ ಛೋಟಾ ಪಾಕಿಸ್ತಾನ ಮಾಡಕ್ಕಾಗಿಲ್ಲ. ಈಗಿರುವಂತ ಈ ನಾಯಕರು ಮತ್ತೊಮ್ಮೆ ಈ ಕಲಬುರಗಿಯನ್ನ ಒಂದು ಪಾಕಿಸ್ತಾನದ ರೀತಿಯಲ್ಲಿ ಮಾಡಲಿಕ್ಕೆ ಇವತ್ತು ಈಗಿರುವಂತ ಸರ್ಕಾರ ಕೈ ಹಾಕ್ತಾ ಇದೆ. ಇವತ್ತು ಕಲಬುರಗಿಯ ಜನ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಯಾರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದಂತ ತಕ್ಕ ಪಾಠ ಇವತ್ತು ನಮ್ಮ ಜನರು ಕಲಿಸೋರಿದ್ದಾರೆ ಅಂತ ನಾವು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಬೆಲೆ ಏರಿಕೆಯನ್ನ ಖಂಡಿಸಿ SUCIC ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ಕಳೆದ 10-12 ದಿನಗಳಲ್ಲಿ 5 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಏರಿಕೆ ಮಾಡಿರುವ ಕ್ರಮವನ್ನ ಖಂಡಿಸಿ SUCI ಕಮ್ಯುನಿಸ್ಟ್ ಪಕ್ಷ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಸಿ ಕಲಬುರಗಿ ನಗರದ SVP ವೃತ್ತದ ಹತ್ತಿರ ಸೇರಿದ ಪ್ರತಿಭಟನಾಕಾರರು ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಸೇರಿದಂತೆ ಇಂಧನ ದರ ಏರಿಕೆಯನ್ನು ವಾಪಸ್ ಪಡೆಯಲು ಆಗ್ರಹಿಸಿದರು.
ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಆರ್.ಕೆ. ವೀರಭದ್ರಪ್ಪ, ಜಿಲ್ಲಾ ಸಮಿತಿಯ ಸದಸ್ಯರಾದ ಕಾಮ್ರೇಡ್ ವಿ. ನಾಗಮ್ಮಾಳ್ ಸೇರಿದಂತೆ ಇನ್ನಿತರರು ಮಾತನಾಡಿದರು. ಈ ಪ್ರತಿಭಟನೆಯಲ್ಲಿ ಪಕ್ಷದ ರಾಜ್ಯ ಸಮಿತಿಯ ಸೆಕ್ರೆಟರಿಯೇಟ್ ಸದಸ್ಯರಾದ ಕಾಮ್ರೇಡ್ ಎಂ. ಶಶಿಧರ್, ಜಿಲ್ಲಾ ಸಮಿತಿ ಸದಸ್ಯರಾದ ರಾಮಣ್ಣ ಇಬ್ರಾಹಿಂಪುರ್, ಗಣಪತರಾವ್ ಮಾನೆ, ಎಸ್.ಎಂ. ಶರ್ಮಾ, ಜಗನ್ನಾಥ್ ಎಸ್.ಎಚ್, ಮಹೇಶ್ ಎಸ್.ಬಿ, ರಾಘವೇಂದ್ರ ಎಂ, ಜಿ. ರಾಧಾ, ವಿಶಾಲಾಕ್ಷಿ ಪಾಟೀಲ್, ಮಹಾದೇವಿ, ಈಶ್ವರ್, ಗೌರಮ್ಮ, ರಮೇಶ್ ದೇವ್ಕರ್, ದೇವರಾಜ್, ಭೀಮೋ ಆಂದೋಲ ಹಾಗೂ ಎಸ್ಯುಸಿಐ ಕಮ್ಯುನಿಸ್ಟ್ ಕಲಬುರಗಿಯ ಕಚೇರಿ ಕಾರ್ಯದರ್ಶಿ ಹನುಮಂತ್ ಎಸ್.ಎಚ್ ಸೇರಿದಂತೆ ಪಕ್ಷದ ಸದಸ್ಯರು, ಬೆಂಬಲಿಗರು ಭಾಗವಹಿಸಿದ್ದರು. ನನ್ನ ಹೆಸರು ವೀರಭದ್ರಪ್ಪ ಆರ್ಕೆ, ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳು. ಇವತ್ತು ನಮ್ಮ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿರುವಂತಹ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, LPG ಗ್ಯಾಸ್ ಅನ್ನ ಇವತ್ತು ಬೆಲೆ ಏರಿಕೆನ ವಾಪಸ್ ತಗೋಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನೆಯನ್ನ ಇಲ್ಲಿ ಹಮ್ಮಿಕೊಂಡಿದ್ವಿ. ಈಗಾಗಲೇ ಸುಮಾರು 12-13 ದಿನಗಳ ಒಳಗಡೆನೆ 3-4 ಸಾರಿ ಪೆಟ್ರೋಲ್ ಬೆಲೆಯನ್ನು ಇವತ್ತು ಜಾಸ್ತಿ ಮಾಡಿರುವಂತದ್ದು. ಇವತ್ತು ಕೇಂದ್ರ ಸರ್ಕಾರ ಜನರ ವಿರೋಧಿಯಾಗಿದೆ. ಅದ್ರ ಜೊತೆಗೇನೆ ಇವತ್ತು ಏನು ಅವರು ಪೆಟ್ರೋಲ್ ಬೆಲೆಗಳನ್ನ ಗಗನಕ್ಕೆ ತಲುಪಿಸ್ತಾ ಇದೆ. ಇದ್ರ ಜೊತೆಗೇನೆ ಇವತ್ತು ಪೆಟ್ರೋಲ್ ಉತ್ಪನ್ನಗಳನ್ನ ಜಾಸ್ತಿ ಮಾಡೋದ್ರಿಂದ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗಿನ ಸಾರಿಗೆ ವ್ಯವಸ್ಥೆ ಜಾಸ್ತಿ ಆಗುತ್ತೆ. ಜನಸಾಮಾನ್ಯರ ಮೇಲೆ ಇವತ್ತು ಬರೆ ಎಳೆಯುವಂತ ಸರ್ಕಾರ ಈ ನೀತಿಯನ್ನ ನಮ್ಮ ಪಕ್ಷ ಬಹಳ ಗಂಭೀರವಾಗಿ ಪ್ರತಿಭಟಿಸ್ತಾ ಇದನ್ನು ವಿರೋಧಿಸ್ತಾ ಇದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸ್ನೇಹಿತರೆ, ಇವತ್ತು ನಮ್ಮ ಪ್ರಧಾನ ಮಂತ್ರಿ ಅವರು ಅತ್ಯಂತ ನಿರ್ಲಕ್ಷ್ಯದಿಂದ ಇದ್ದಾರೆ. ಇವತ್ತು ಬೆಲೆಗಳು ಗಗನಕ್ಕೇರಿದೆ, ಜೀವನ ಅಸ್ತವ್ಯಸ್ತ ಆಗಿದೆ. ಈ ಪರಿಸ್ಥಿತಿನಲ್ಲಿ ನಮ್ಗೆ ಬರೀ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್, ಅದರಿಂದ ಟ್ರಾನ್ಸ್ಪೋರ್ಟ್ ಬಳಕೆ ಕಡಿಮೆ ಆಗತ್ತೆ, 1 ವರ್ಷ ಬಂಗಾರ ಖರೀದಿ ಮಾಡಬೇಡಿ, ಎಣ್ಣೆ ಕಡಿಮೆ ಊಟ ಮಾಡಿ, ವಿದೇಶಿ ಪ್ರಯಾಣ ಮಾಡಬೇಡಿ, ಈ ತರ ಸಲಹೆಗಳನ್ನ ಕೊಟ್ಕೊಂಡು ನಮ್ಮ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ನಮ್ಮ ಜನಜೀವನ ಸುಧಾರಣೆ ಆಗ್ಬೇಕು ಅಂದ್ರೆ ನಮಗೆ ಉದ್ಯೋಗ ಬೇಕು. ದುಡಿಯೋ ಎಲ್ಲಾ ಕೈಗಳು ಕೂಡ ಉದ್ಯೋಗ ಬೇಕು, ದುಡ್ಡು ಬೇಕು, ಇದು ಆಗ್ಬೇಕು. ಎಲ್ಲರಿಗೂ ಕೂಡ ಉದ್ಯೋಗ ಸಿಗ್ಬೇಕು, ಜನಜೀವನ ಸುಧಾರಣೆ ಆಗ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದೀವಿ. ಈ ಕೂಡಲೇ ಪೆಟ್ರೋಲ್, ಡೀಸೆಲ್ ದರನ ಜನರಿಗೆ ನಿಲ್ಕೋ ರೀತಿ ಆಗ್ಬೇಕು ಅಂತ ಹೇಳಿ ಈ ಪ್ರತಿಭಟನೆ ಮೂಲಕ ಒತ್ತಾಯಿಸ್ತಾ ಇದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.